ಪ್ರಣಾಮಗಳು ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಜೀವನದ ಏಳಿಗೆಗೆ ತಮ್ಮ ಸುತ್ತಮುತ್ತ ಪುಟ್ಟ ಪುಟ್ಟ ಕೆಲಸ ಮಾಡುವವರು, ಪ್ರಬುದ್ಧ ಭಾರತ ಕಟ್ಟುವವರು, ಪ್ರಗತಿಶೀಲ ಭಾರತದ ಗುರಿ ಮುಟ್ಟಲು ತಮ್ಮದೊಂದು ಕೊಡುಗೆ ಜೋಡಿಸುತ್ತಿರುವವರು. ಇವರು ಪ್ರಸಿದ್ಧರಲ್ಲದ ಪ್ರಸಿದ್ಧರು ಅಂತ ವ್ಯಕ್ತಿತ್ವ ಪರಿಚಯದ ವಿಶ್ವ ಪ್ಲಸ್ ಟಿವಿಯ ಸರಣಿಯ ಹೀರೋ ಮಲ್ಹಾರ ಭಟ್ಟ ಜೋಶಿ ಇದು ನಿಮ್ಮ ಮುಂದೆ. ಪ್ರಣಾಮಗಳು ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಈ ಹೊತ್ತು ನಾವು ನಿಮ್ಮ ಮುಂದೆ ಸಾಮಾನ್ಯರಲ್ಲಿ ಸಾಮಾನ್ಯರು, ಅವರು ತಮ್ಮ ನಿತ್ಯ ಜೀವನ ವ್ಯಾಪಾರದ ಹೆಜ್ಜೆ ಇಡುತ್ತಾ ಇನ್ನೊಬ್ಬರ ಬದುಕು ಸಹ ಮುಂದೆ ಸಾಗಲು ಹುಲ್ಲುಕಡ್ಡಿಯಷ್ಟಾದರೂ ಸರಿ ಒಂದಿನಿತು ಆಸರೆಯಾದ ಸಾರ್ಥಕ ಭಾವ ಇರುವವರು, ಇವರನ್ನು ಪರಿಚಯಿಸುವ ಕೆಲಸ ಮಾಡ ಹೊರಟಿದ್ದೇವೆ. ಇಂತಹ ಅನೇಕರು ಇದ್ದಾರೆ ನಮ್ಮ ನಡುವೆ. ಅಂಥದ್ದೊಂದು ವಿಭಿನ್ನ ವ್ಯಕ್ತಿಯ ವ್ಯಕ್ತಿತ್ವದ ಮನುಜನ ವ್ಯಕ್ತಿ ಚಿತ್ರಣದೊಂದಿಗೆ ಮತ್ತೊಮ್ಮೆ ನಾವು ವಿಶ್ವ ಪ್ಲಸ್ ಟಿವಿ ತಂಡ ಈ ಹೊತ್ತು ನಿಮ್ಮ ಮುಂದೆ ಬರುತ್ತಿದ್ದೇವೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಾದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಆಗ ನಾವು ಪೋಸ್ಟ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋ ನೀವು ಸಕಾಲದಲ್ಲಿ ನೋಡಲು ಸಹಾಯವಾಗುತ್ತದೆ. ಪ್ರೇಕ್ಷಕರೇ ನೋಡಿ, ಪ್ರಸ್ತುತ ಕಾಲಮಾನದಲ್ಲಿ ಆಧ್ಯಾತ್ಮಿಕ ಆಚರಣೆಗಳು, ರಾಷ್ಟ್ರಪ್ರೇಮ, ಸನಾತನದ ಬಗ್ಗೆ ಯುವ ಪೀಳಿಗೆಯ ಮನದಾಳಕ್ಕೆ ಅರಿವು ಮುಟ್ಟಿಸುವ ಅಂತಹ ತಿಳುವಳಿಕೆಯೊಂದಿಗೆ ಅವರನ್ನು ಮುನ್ನಡೆಸುವ ಪ್ರಯತ್ನಗಳನ್ನು ಮಾಡುತ್ತಾ ಎಲೆಮರೆ ಕಾಯಿಯಂತೆ ಮರೆಯಲ್ಲಿ ಉಳಿದಿರುವ ಸಾಮಾನ್ಯರಲ್ಲಿ ಸಾಮಾನ್ಯರು ಈ ಹೊತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದ ವ್ಯಕ್ತಿ ಅಥವಾ ಹೀರೋ ಆಫ್ ದಿ ಡೇ ಶ್ರೀ ಮಲ್ಹಾರ ಭಟ್ ಜೋಶಿ. ವಿಶೇಷ ವಿಭಿನ್ನ ವ್ಯಕ್ತಿತ್ವದ ಪ್ರಸ್ತುತಿಯಾಗಿರುವ ಈ ಮಲ್ಹಾರ ಭಟ್ಟರ ಸತ್ಯಕತೆ ಇದು ಇಲ್ಲಿ ನಿಮ್ಮ ಮುಂದೆ. ಮಲ್ಹಾರರ ನಿತ್ಯ ಜೀವನ ವ್ಯಾಪಾರಕ್ಕೆ ಶ್ರೀಕಾರವೇ ದೇವರ ಆರಾಧನೆ. ಅವರು ಬಾರಿಸುವ ಶ್ರದ್ಧೆಯ ಘಂಟಾನಾದ, ಅದರ ಜೊತೆಗೆ ಭೂಷಣ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ಜ್ಯೋತಿ ಹರಾಪ್ರಿಯ, ಪ್ರಾರ್ಥರ್ ದೀಪಂ ನಮೋಸ್ತುತೆ ಎಂದು ಸ್ನೇಹದಿಂದ ತಮ್ಮ ಮನೆ ದೇವಕುಲವನ್ನು ಕಣ್ತುಂಬಿಕೊಂಡು ತಾವು ಇಡುವ ಹೆಜ್ಜೆಗೆ ಬೆಳಕನ್ನೇ ತಂದಿಡು ಎಂದು ಮಂಗಳಾರತಿ ಎತ್ತಿ ಪ್ರಾರ್ಥಿಸುತ್ತಾರೆ. ಸತಿಪತಿಗಳಿಬ್ಬರು ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ ಆ ಆಶೀರ್ವಾದ ರೂಪದ ಬೆಳಕನ್ನು. ನಂತರ 15 ನಿಮಿಷ ಆಧ್ಯಾತ್ಮದ ಅಧ್ಯಯನ, ಗುರುಚರಿತೆಯ ಅನುಸಂಧಾನದಲ್ಲಿ ಇವರು ಲೀನರು. ಈ ಎಲ್ಲ ಕ್ರಿಯೆಯಲ್ಲಿ ಜೊತೆಯಾಗಿರ್ತಾರೆ ಇವರ ಹೆಂಡತಿ ಶೈಲಜಾ. ತಂದೆ ಲಿಂಗಭಟ್ ಜೋಶಿ, ತಾಯಿ ರಂಗುಬಾಯಿ. ಇವರು ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದ ಕೃಷಿ ಪರಿವಾರದಿಂದ ಬರುತ್ತಾರೆ. ಇವರ ತಂದೆ ಲಿಂಗಭಟ್ರು ಜ್ಯೋತಿಷ್ಯ ಕಲಿತು ಸುತ್ತೂರಲ್ಲಿ ಜ್ಯೋತಿಷ ವಿದ್ವಾನ್ ಅನಿಸಿಕೊಂಡವರು. ಅಷ್ಟೇ ಅಲ್ಲ, ಲಿಂಗಭಟ್ರು ಪೌರೋಹಿತ್ಯದಲ್ಲೂ ಹೆಸರು ಮಾಡಿದವರು. ಕಷ್ಟದ ಸಮಯದಲ್ಲೂ ಪೌರೋಹಿತ್ಯ ಹೇಗೆ ಮಾಡಬೇಕು ಎಂಬುದು ಆಸಕ್ತರಿಗೆ ತಿಳಿಸಿಕೊಟ್ಟವರು. ನಮ್ಮ ಈ ದಿನದ ವ್ಯಕ್ತಿ ಮಲ್ಹಾರರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಅಳವಂಡಿಯಲ್ಲಿ ಪೂರೈಸಿದ್ದವರು. 4, 5 ಮತ್ತು 6ನೇ ತರಗತಿಗೆ ತಮ್ಮ ತಾತ ನಾಗೇಶ್ವರ ಜೋಶಿ ಅವರ ಮನೆಯಲ್ಲಿದ್ದರು. ಆ ಸಂದರ್ಭದಲ್ಲಿ ಕುಕನೂರಿನ ವಿದ್ಯಾನಂದ ಗುರುಕುಲ ಅತ್ಯಂತ ಜನಪ್ರಿಯ ಶಾಲೆಯಾಗಿತ್ತು. ನಿಜಾಮನ ವಿರುದ್ಧ ನಡೆದ ಸ್ವಾತಂತ್ರ್ಯಪರ ಹೋರಾಟದಲ್ಲಿ ಶ್ರಮಿಸಲು ತಲೆ ಎತ್ತಿ ನಿಂತ ಕನ್ನಡಿಗರ ಸ್ವಾಭಿಮಾನದ ಶಿಕ್ಷಣ ಸಂಸ್ಥೆ ಇದಾಗಿದೆ. ಬಾಲ್ಯದಲ್ಲಿ ರಾಷ್ಟ್ರಪ್ರೇಮವನ್ನು ಬಿತ್ತುತ್ತಿದ್ದ ಇಂಥ ಶಾಲೆಗೆ ಪ್ರವೇಶ ಪಡೆದುಕೊಂಡವರು ಬಾಲಕ ಮಲ್ಹಾರ ಭಟ್ಟರು. ಮುಂದೆ ಗದಗದಲ್ಲಿ PUC ಮುಗಿಸಿಕೊಂಡರು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಮುಗ್ಗಟ್ಟು ಎದುರಾಯಿತು. ಆಗ ಒಂದಿನಿತು ಬೇಸರಗೊಳ್ಳದೆ ಕಾಲಾಯ ತಸ್ಮೈ ಎಂದು ಬಡತನ ನೀಗಲು ಹೆಗಲಿಗೆ ನೇಗಿಲು ಹೊತ್ತು ವ್ಯವಸಾಯಕ್ಕೆ ಇಳಿದವರು. ತಮ್ಮ ಒಡ ಹುಟ್ಟಿದ ತಮ್ಮನ ವಿದ್ಯಾಭ್ಯಾಸಕ್ಕಾದರೂ ನೆರವಾದರಾಯಿತು ಎಂಬ ಭಟ್ಟರ ಮನದ ಮಾತಿಗೆ ಈ ಕೃಷಿ ಜೀವನ ಜೊತೆಯಾಯಿತು. ತಮ್ಮನ ವಿದ್ಯಾಭ್ಯಾಸದ ನಂತರ ನಿಧಾನವಾಗಿ ಮತ್ತೆ ಓದಿನೆಡೆಗೆ ಭಟ್ಟರ ಹೆಜ್ಜೆ. ಆ ಹೆಜ್ಜೆಗಳು ಭಟ್ಟರ ಓದಿನ ಹಪಹಪಿ ನೀಗಿಸಿದವು. ಓದಿನೆಡೆಗೆ ಸಾಗಿದ ಈ ನಡಿಗೆ ಭಟ್ಟರ ವ್ಯಕ್ತಿತ್ವದ ಭುಜಗಳಿಗೆ BSc ಪದವಿಯು ಹೆಮ್ಮೆಯ ಗರಿಯಾಗಿ ಸೇರಿಕೊಳ್ಳುವಂತಾಯಿತು. ಇಲ್ಲಿ ಆಶ್ಚರ್ಯ ಏನು ಗೊತ್ತೇನೋ, ಇವರು BSc 3ನೇ ವರ್ಷದಲ್ಲಿ ಇದ್ದಾಗಲೇ ಇವರಿಗೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ನೌಕರಿ ಬಂದಿತ್ತು. ಇಲ್ಲಿಂದಾಚೆ 1984ರಿಂದ ಮಲ್ಹಾರರ ವೃತ್ತಿ ಜೀವನಕ್ಕೆ ನಾಂದಿ.
ಈಗ ಅದನ್ನೆಲ್ಲ ನೆನಪಿಸಿಕೊಳ್ಳುವ ಭಟ್ಟರು ಬಹಳ ರೋಮಾಂಚಿತರಾಗುತ್ತಾರೆ. ಆ ದಿನಮಾನಗಳು ಬಹಳ ಕಷ್ಟದ ಸಮಯ. ತಮಗಿದ್ದ ಬ್ಯಾಂಕ್ ನೌಕರಿ 300 ರೂಪಾಯಿ ಸಂಬಳ ತಿಂಗಳಿಗೊಮ್ಮೆ ತಮ್ಮ ಬಕ್ಕಣಕ್ಕೆ ತಂದಿಡುತ್ತಿತ್ತಂತೆ. ಅದರಲ್ಲಿ 150 ರೂಪಾಯಿ ಮರೆಯದೆ ತಿಂಗಳು ಸಂಸಾರ ನಿಭಾವಣೆಗೆಂದು ತಂದೆಗೆ ಕಳುಹಿಸಿಕೊಡುತ್ತಿದ್ದರಂತೆ. ತಾನು ಇಷ್ಟು ಬೆಳೆಯಲು ಈ ಬ್ಯಾಂಕ್ ನೌಕರಿಯೇ ಕಾರಣವಂತೆ. ತಾಯಿ ತಂದೆ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಏನೆಲ್ಲ ಧಾರೆ ಎರೆಯುತ್ತಾರೋ ಅದೇ ಮಾದರಿಯಲ್ಲಿ ತಾವು ಉದ್ಯೋಗ ಹೊಂದಿದ್ದ ಆ ಬ್ಯಾಂಕ್ ಸಹ ತಮಗೆ ಎಲ್ಲವನ್ನು ಕೊಟ್ಟಿದೆಯಂತೆ. ಇದೇ ವೇಳೆ ಮಾತಿನ ವರಸೆ ಯುವ ವರ್ಗದ ಕಡೆಗೆ ಜಾರಿತು. ಭಟ್ರು ಹೇಳ್ತಾರೆ, ಸಣ್ಣ ಉಳಿತಾಯದ ಆಲೋಚನೆ ರೂಢಿಸಿಕೊಳ್ಳುವುದು ಸೂಕ್ತ. ಈ ನಡೆ ಯಾರಿಗೂ ಇನ್ನೊಬ್ಬರ ಎದುರು ಕೈಚಾಚುವ ಸಂದರ್ಭ ಬರದಂತೆ ಕಾಪಾಡುತ್ತದೆ. ತಾನು ಇವತ್ತು ಇಷ್ಟೊಂದು ನಿರಾಳದ ಬದುಕು ಬಾಳಲು ಬುನಾದಿಯೇ ತನ್ನ ಯುವಾವಸ್ಥೆಯ ಈ ಸಣ್ಣ ಉಳಿತಾಯದ ಸ್ವಭಾವ. ಮತ್ತೆ ತಮ್ಮ ಜೀವನದ ಜೋಕಾಲಿ ಜಿಕ್ಕುತ್ತಾ ಹೇಳುತ್ತಾರೆ, ತಾನು ಕರ್ತವ್ಯ ನಿರ್ವಹಿಸಿದ ಬ್ಯಾಂಕಿನ ಹೆಸರು ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಅಂತ. ಅನ್ನದಾತನಾಗಿ ನಿಲ್ಲುವ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಈಗ KGB ಎಂದು ಮರುನಾಮಕರಣ ಪಡೆದಿದೆ ಎನ್ನುವಾಗ ಭಟ್ಟರ ಮುಖದಲ್ಲಿ ಉತ್ಸಾಹ ಅರಳುತ್ತದೆ. ಲಕ್ಕುಂಡಿ ಮಹಾರಾಜರು ತಮ್ಮಜ್ಜನಿಗೆ ಯೋಗ ಕಲಿಸಿದ ಗುರುಗಳಂತೆ. ಈ ಯೋಗಾಭ್ಯಾಸ ರೂಢಿಸಿಕೊಂಡಿದ್ದ ಅಜ್ಜ ಅಂದ್ರೆ ಭಟ್ಟರಿಗೆ ಆರಾಧ್ಯರು. ತಂದೆ ಲಿಂಗ ಭಟ್ಟರನ್ನು ಇದೇ ವೇಳೆ ನೆನಪಿಸಿಕೊಳ್ಳುವ ಮಲ್ಹಾರರು. ಆ ದಿನಮಾನಗಳಲ್ಲಿ ತಂದೆ ಕಷ್ಟದಿಂದ ಪೌರೋಹಿತ್ಯ ನಡೆಸಿಕೊಂಡು ಬಂದವರು. ತಾವು ಪಟ್ಟ ತಾಪತ್ರಯ ಮಕ್ಕಳಿಗೆ ಬರುವುದು ಬೇಡ ಎಂಬ ವೈಯಕ್ತಿಕ ಅಭಿಪ್ರಾಯವೇ ತಾವು ಮಕ್ಕಳಿಗೆ ಪೌರೋಹಿತ್ಯ ವಂಶವೃತ್ತಿಯಾಗಿ ಉಳಿಯಲಿಲ್ಲ ಅನ್ನುತ್ತಾರೆ ಮಲ್ಹಾರರು. ಆದರೆ ಇವತ್ತಿಗೂ ಅವತ್ತಿಗೂ ಪೌರೋಹಿತ್ಯದ ಜೀವನ್ಮುಖ ಬೇರೆಯೇ. ಈಗ ತುಂಬಾ ವಿಭಿನ್ನ. ಇವತ್ತು ಪೌರೋಹಿತ್ಯ ಉತ್ತಮ ಉತ್ಪನ್ನ ತರುವಂತಹ ಉದ್ಯಮವಾಗಿ ಬೆಳೆದಿದೆ ಎನ್ನುತ್ತಾರೆ ಭಟ್ಟರು. ಮತ್ತೆ ಯುವ ಭಾರತದ ಬಗ್ಗೆ ಮೆಲುಕು ಹಾಕುತ್ತಾ ಹೇಳುತ್ತಾರೆ ಭಟ್ಟರು, ನಮ್ಮ ಯುವಕರು ಅಥವಾ ಕೃಷಿ ಪರಿವಾರದಿಂದ ಬರುವ ಹರೆಯದವರು ಈಗ ಬೇಸಾಯ ಬೇಡ ಎಂದು ಬಹುದೂರ ಸರಿಯುತ್ತಿದ್ದಾರೆ. ಇನ್ನೊಬ್ಬರ ದಾಸ್ಯದ ನೌಕರಿ ಹಿಡಿದು ಆ ನೌಕರಿ ಕಡೆಗೆ ವಾಲುತ್ತಿದ್ದಾರೆ ಜಾಸ್ತಿ ಸಂಖ್ಯೆಯಲ್ಲಿ ಯುವಕರು. ಈ ಬದಲಾದ ಯುವ ವರ್ಗದ ಚಿಂತನೆ ರಾಷ್ಟ್ರಕ್ಕೆ ಕೃಷಿ ಉತ್ಪನ್ನಕ್ಕೆ ಹಿನ್ನಡೆ ತಂದಿಡುತ್ತಿದೆ ಅಂತಾರೆ ಇದೇ ಭಟ್ರು. ಭೂಮಿ ತಾಯಿ ಸೇವೆ ಮಾಡ್ರಿ, ಅದು ಸಂತೃಪ್ತ ಜೀವನ ಕೊಡುತ್ತದೆ. ಜೊತೆಗೆ ದೇಶಕ್ಕೆ ಒಂದಿನಿತು ಕೊಡುಗೆ ನೀಡಲು ಪ್ರತಿ ಭಾರತೀಯನಿಂದ ಸಾಧ್ಯ ಅನ್ನೋದು ಇವರ ಕೃಷಿ ಜೀವನಾನುಭವದ ಮಾತು. ವೃತ್ತಿ ಜೀವನ ಪೂರೈಸಿದ್ದಾರೆ, ನಿವೃತ್ತಿ ಜೀವನದಲ್ಲಿ ಇದ್ದಾರೆ ಭಟ್ರು. ವಿಶ್ರಾಂತ ಜೀವನದ ಕಾಲಘಟ್ಟದ ಈ ಸಂದರ್ಭ ಭೈರಾಪುರದ ರಾಮದೇವರ ಸೇವೆಯಲ್ಲಿ ನಿರತರು ಈ ನಮ್ಮ ಹೀರೋ ಭಟ್ಟರು. ತಮ್ಮ ಅಜ್ಜ ತಂದೆ ಕಾಕನವರು ಬಹಳ ಹಿಂದಿನಿಂದಲೂ ಭೈರಾಪುರ ರಾಮನ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಎನ್ನುತ್ತಾರೆ ಭಟ್ಟರು. ರಾಷ್ಟ್ರಹಿತದ ಗೀತೆಗಳನ್ನು ಭಾವಾರ್ಥದ ಜೊತೆ ಕಲಿಸಿಕೊಡುತ್ತಿದ್ದಾರೆ. ವಿವೇಕಾನಂದ ಸೇರಿದಂತೆ ರಾಷ್ಟ್ರಕರ ಜೀವನ ಮತ್ತು ಅವರು ಉತ್ತಮ ಬದುಕಿಗಾಗಿ ಕೊಟ್ಟ ಚಿಂತನೆಗಳನ್ನ ಯುವಕರಲ್ಲಿ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ ಈ ಹೊತ್ತಿನ ಜೀವನದಲ್ಲಿ ನಮ್ಮ ಭಟ್ಟರು. ಅಷ್ಟೇ ಅಲ್ರಿ, ಇವರು ಸುತ್ತೂರುಗಳಿಗೆ ಓಡಾಡಿಕೊಂಡು ಅಲ್ಲಿ ಯುವ ಸಮುದಾಯದೊಂದಿಗೆ ಬೆರೆತು ಅವರಲ್ಲಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ ಅಭಿಯಾನದ ಪರಿಕಲ್ಪನೆ ಬಿತ್ತುತ್ತಿದ್ದಾರೆ. ಸುಭದ್ರ ಹಾಗೂ ಪ್ರಗತಿಶೀಲ ಭಾರತದ ಕುರಿತು ಪ್ರಧಾನ ಸೇವಕನಲ್ಲಿರುವ ಸಂಕಲ್ಪದ ಅರಿವು ಯುವಕರಲ್ಲಿ ತುಂಬುತ್ತಿದ್ದಾರೆ. ಇವರು ವ್ಯಕ್ತಿತ್ವ ನಿರ್ಮಾಣಕ್ಕೆ ಹೇಳಿಕೊಟ್ಟ ಎಲ್ಲವನ್ನೂ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ಹಲವರು. ಅವರಲ್ಲಿ ನಿತ್ಯ ಕಣ್ಣಿಗೆ ಬೀಳುವ ಇವರ ಶಿಷ್ಯ ಶರಣಪ್ಪ ಸಿಂದೋಗಿ ಹೆಸರು ಇವರ ಕಿವಿಗೆ ಬಿದ್ದರೆ ಸಾಕು, ಭಟ್ರಿಗೆ ಅಭಿಮಾನ ಉಕ್ಕೇರುತ್ತದೆ. ಸ್ವಚ್ಛತೆ, ದೇಶಾಭಿಮಾನ, ದೇವರು, ಅಧ್ಯಾತ್ಮ ಹಾಗೂ ಸನಾತನದ ವಿಚಾರಗಳನ್ನು ಯುವಕರು ಪಾಲಿಸಲೇಬೇಕು. ಧರ್ಮವೇ ಮನುಜನನ್ನು ರಕ್ಷಿಸುತ್ತದೆ. ಆಗಲೇ ಭಾರತ ವಿಶ್ವಗುರು ಮುಕುಟ ಧರಿಸಿ ನಮ್ಮ ಎರಡು ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತದ ಚಿಂತನೆಗಳ ಸಂಗಮದಲ್ಲಿ ಪ್ರಗತಿಶೀಲ ಹಾಗೂ ನವಯುವ ಭಾರತ ಮುನ್ನೆಲೆಗೆ ಬರಲು ಸಾಧ್ಯವಂತೆ. ಇದು ಭಟ್ಟರ ಮನದ ಮಾತು, ಅಂತರಂಗದ ಅಭಿಮತ. ಸನಾತನಿ ಭಾರತದಲ್ಲೊಂದೂರು ಕೊಪ್ಪಳ. ಈ ನಗರದಲ್ಲಿ ಪತ್ನಿ ಜೊತೆ ಮುಸ್ಸಂಜೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ ಮಲ್ಹಾರರು.
7 ದಶಕಗಳ ಪರ್ಯಂತ ದಾಟಿ ಬಂದ ಆ ದೂರದ ಹಾದಿಯನ್ನೆಲ್ಲ ಅರ್ಧಾಂಗಿಯ ಮುಂದೆ ಮೆಲುಕು ಹಾಕುತ್ತಾ ಜೀವನ ವ್ಯಾಪಾರದ ಆತ್ಮವಿಮರ್ಶೆಯಲ್ಲಿದ್ದಾರೆ. ಏಕೋಪಾಧ್ಯಾಯ ಶಾಲೆಗಳ ಕೊಪ್ಪಳ ಅಂಚನ್ನ ಆಕ್ಟಿವ್ ಮೆಂಬರ್, ಬ್ರಾಹ್ಮಣ ಸಂಘದ ಸದಸ್ಯತ್ವ, ಹೀಗೆ ಹಲವು ಸಂಘ ಸಂಸ್ಥೆಗಳಲ್ಲಿ ಇವರು ಚೈತನ್ಯ ರೂಪದ ಜೋಡು. ಸರಿ ಪ್ರೇಕ್ಷಕರೇ, ಈಗ ಹೇಳಿ, ಇವರದ್ದು ಸಾರ್ಥಕ ಬಾಳಿನ ಮಾದರಿ ಜೀವನ ಅಲ್ವೇ? ಹೌದು ಎಂದು ಪರಿಗಣಿಸಿ ವಿಶ್ವ ಪ್ಲಸ್ ಟಿವಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಈ ಮಲ್ಹಾರ ಭಟ್ಟ ಜೋಶಿ ದಂಪತಿಗಳಿಗೆ ಇರಲಿ 100 ವಸಂತನ ಸೂರ್ಯಕಿರಣಗಳು ನಿಮಗೆ ಎಂದು ಶುಭವನ್ನೇ ಅವರಿಗೆ ಕೋರುತ್ತಿದ್ದೇವೆ. ಜಾನಕಿ ಶೋಕನಾಶನಂ ಕಪೀಶಮುಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಶ್ರೀರಾಮ ಆಧ್ಯಾತ್ಮ ರಾಮಾಯಣ 4ನೇ ಸರ್ಗ. ಭಗವಾನ್ ಶ್ರೀರಾಮನು ಲಕ್ಷ್ಮಣನಿಗೆ ಕ್ರಿಯಾಯೋಗವನ್ನು ವರ್ಣಿಸಿ ಹೇಳುವುದು. ಕ್ಯಾಮರಾ ರಿಪೋರ್ಟರ್ ಅಣ್ಣಪ್ಪ ಬಿ ಗೌಡ ಜೊತೆ ಜರ್ನೋ ಸಂಚಾರಿ ಶ್ಯಾಮ್ ಕೊಪ್ಪಳ.